ಇನ್ನು ಸಿಎಂ ಮತ್ತು ಡಿಸಿಎಂ ರನ್ನ ಹೈಕಮಾಂಡ್ ದೆಹಲಿಗೆ ಕರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ವರಿಷ್ಠರು ಕರೆದ್ರೆ ನಾನು ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಪವರ್ ಟಿವಿಗೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿರೋದು. ಅಧಿಕಾರ ಹಂಚಿಕೆಯ ಜಟಾಪಟಿಯ ಸಂದರ್ಭದಲ್ಲೇ ಡಿಸಿಎಂ ಅವರು ಒಂದು ಸತತ ಪ್ರಯತ್ನವನ್ನ ಮಾಡಿದ್ರು ಹೈಕಮಾಂಡಿನ ನಾಯಕರನ್ನ, ಎಸ್ಪೆಷಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋಕೆ. ಆದರೆ ಅದು ಸಾಧ್ಯವಾಗದೆ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಮತ್ತೆ ಜನವರಿ 29ನೇ ತಾರೀಕು ಹೈಕಮಾಂಡ್ ಬುಲಾವ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಇದು. ವರಿಷ್ಠರು ಕರೆದ್ರೆ ನಾನು ಕೂಡ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ ಈ ತನಕ ಅಧಿಕೃತವಾದಂತ ಆಹ್ವಾನ ಹೈಕಮಾಂಡ್ ಕಡೆಯಿಂದ ಬಂದಿಲ್ವಾ ಅನ್ನುವ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹೇಳುತ್ತೆ. ಪವರ್ ಟಿವಿಗೆ ಮುಖ್ಯಮಂತ್ರಿಗಳು ಹೇಳಿರೋದು ವರಿಷ್ಠರು ಕರೆದ್ರೆ ನಾನು ಕೂಡ ದೆಹಲಿಗೆ ಹೋಗ್ತೀನಿ ಅಂತ ತಿಳಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ 29ನೇ ತಾರೀಕು ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡಿನ ಬುಲಾವಿದೆ ಅಂತ ಹೇಳಿ, ಈ ಸಂದರ್ಭ ಡಿಕೆ ಸುರೇಶ್ ಅವರು ಹೈಕಮಾಂಡ್ ಗಮನ ಸೆಳೆಯುವಂತಹ ಒಂದಷ್ಟು ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕರೆದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಅಧಿಕೃತವಾಗಿ ಇನ್ವಿಟೇಷನ್ ಸಿಕ್ಕಿಲ್ವಾ ಹಾಗಾದ್ರೆ? ಪ್ರಜ್ವಲ, ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ 2 ವರ್ಷ ಆದ್ಮೇಲೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಗದ್ದುಗೆ ಏರಿ 2.5 ವರ್ಷ ಆದ್ಮೇಲೆ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಇಬ್ಬರು ಕೂಡ ವಚನದ ಬಗ್ಗೆ, ನಂಬಿಕೆಯ ಬಗ್ಗೆ ಮಾತನಾಡಿ ಪರೋಕ್ಷವಾಗಿ ಸಿಎಂ ಮತ್ತೆ ಹೈಕಮಾಂಡ್ ಗಮನವನ್ನ ಸೆಳೆತಕ್ಕಂಥ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇರತಕ್ಕಂಥದ್ದು. ಮೊನ್ನೆ ಅಷ್ಟೇ ದೆಹಲಿಯಲ್ಲಿ 4 ದಿನ ಡಿಕೆ ಶಿವಕುಮಾರ್ ಅವರಿದ್ದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಧಿಕಾರ ಹಸ್ತಾಂತರದ ಬಗ್ಗೆ ಗಂಭೀರವಾದಂತಹ ಚರ್ಚೆಯನ್ನ ಮಾಡಿದ್ರು. ಈಗ ಅಂತಿಮವಾಗಿ ಇದೇ ಒಂದು 29ಕ್ಕೆ ಸಿಎಂ ಮತ್ತೆ ಡಿಸಿಎಂ ಇಬ್ಬರಿಗೂ ಕೂಡ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರೆ ಅನ್ನೊಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಇದೇ ಸಂದರ್ಭದಲ್ಲಿ ಅಸೆಂಬ್ಲಿನೂ ಕೂಡ ಶುರುವಾಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜನವರಿ ಬಿಟ್ಟು ಫೆಬ್ರವರಿ ಮೊದಲ ವಾರದಲ್ಲಿ ಅವರು ದೆಹಲಿಗೆ ಹೋಗ್ತಾರೆ ಅನ್ನೋ ಒಂದು ವಿಚಾರಗಳು ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದಾಗ್ತಾ ಇರತಕ್ಕಂಥದ್ದು. ಏನಿದೆ ಇದನ್ನು ಇತ್ಯರ್ಥಪಡಿಸತಕ್ಕಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಈ ನಡುವೆ ಪ್ರಮುಖವಾಗಿ ಡಿಕೆ ಸುರೇಶ್ ಅವರು ಪದೇ ಪದೇ ಸಿಎಂ ಅವರ ವಿರುದ್ಧ ಪರೋಕ್ಷವಾಗಿ ಚಾಟಿ ಬೀಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಹಿಂದೆ ಒಂದು ಮಾತನ್ನ ಹೇಳಿದ್ರು, ಯಾರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಿಲ್ವೋ ಅವರು ರಾಜಕಾರಣದಲ್ಲಿ ಎಂದಿಗೂ ಕೂಡ ಅವರು ದೊಡ್ಡವರಾಗಲ್ಲ ಅನ್ನೊಂದು ಮಾತನ್ನ ಹೇಳಿದ್ರು. ಇವತ್ತು ಕೂಡ ಅದೇ ರೀತಿಯ ಒಂದು ಮಾತುಗಳನ್ನ ಡಿಕೆ ಸುರೇಶ್ ಅವರು ಮಾತನಾಡಿರ್ತಕ್ಕಂಥದ್ದು. ಜೊತೆಗೆ ರಾಜಕಾರಣಿಗಳಿಗೆ ಪ್ರಮುಖವಾಗಿ ನಂಬಿಕೆ ಮುಖ್ಯ, ಆ ನಂಬಿಕೆಯನ್ನ ಉಳಿಸಿಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು. ಈ ಮೂಲಕ ಪರೋಕ್ಷವಾಗಿ ಹೈಕಮಾಂಡ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗ್ತಕ್ಕಂಥ ಆಸೆ ಏನಿದೆ ಅದನ್ನು ಕೂಡ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು, ಗ್ರಾಮ ಪಂಚಾಯಿತಿ ಸದಸ್ಯರಾದವರಿಗೆ ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಒಂದ್ 2-3 ದಿನಕ್ಕಾದ್ರೂ ಮಾಜಿ ಆಗಬೇಕು ಅನ್ನೋ ಒಂದು ಆಸೆ ಅವ್ರಿಗೂ ಕೂಡ ಇರುತ್ತೆ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಆ ಮೂಲಕ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗಬೇಕಾಗತಕ್ಕಂಥ ಒಂದು ಆಸೆ ಇದೆ. ಮುಂದೆ ಅವರು ಮಾಜಿ ಸಿಎಂ ಅಂತ ಕರೆಸ್ಕೊಳ್ಬೇಕು ಅನ್ನೋ ಒಂದು ಇಂಗಿತನೂ ಕೂಡ ಅವ್ರಿಗಿದೆ ಅನ್ನೋ ಒಂದು ವಿಚಾರವನ್ನು ಅವರು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತೆ ಹೈಕಮಾಂಡ್ ನಾಯಕರ ಒಂದು ಗಮನವನ್ನು ಸೆಳೆಯತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸದ್ಯ ಜನವರಿ ಮೊದಲ ವಾರದ ಒಳಗಡೆ ಸಿಎಂ ಡಿಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಿ ರಾಹುಲ್ ಜೊತೆ ಮುಖಾಮುಖಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ನಡುವೆ ಈ ಪವರ್ ಶೇರಿಂಗ್ ವಿಚಾರ ಏನು ಬಜೆಟ್ ನಂತರ ಆಗುತ್ತೆ, ಮೇನಲ್ಲಿ ಎಲೆಕ್ಷನ್ಸ್ ಬರುತ್ತೆ ಅಥವಾ ಜಿಬಿ ಎಲೆಕ್ಷನ್ ನಂತರ ಬದಲಾವಣೆ ಆಗುತ್ತೆ, ಈ ಎಲ್ಲ ಕಂತೆಗಳು ಮತ್ತೆ ವಿಚಾರಗಳೇನಿದೆ ಇದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಖುದ್ದಿ ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ರಾಹುಲ್ ಗಾಂಧಿ ಅವರು ಕೂಡ ಅಖಾಡಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಈ ಒಂದು ಪವರ್ ಶೇರಿಂಗ್ ವಿಚಾರ ಏನಿದೆ ಇದನ್ನು ಇತ್ಯರ್ಥಪಡಿಸತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ಈಗ ಅಧಿವೇಶನದ ಸಂದರ್ಭದಲ್ಲೇ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್ ಬಂದಿದೆ ಅನ್ನೋ ಒಂದು ವಿಚಾರ ಏನಿದೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು. ಪ್ರಜ್ವಲ. ಫೈನ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.